ನಮಸ್ಕಾರ ಸ್ನೇಹಿತರೆ, ಏಂಜಲ್ ವರ್ಕ್ಶಾಪಿಗೆ ಸ್ವಾಗತ. ಇವತ್ತು 4ನೇ ದಿನ. ಮೊನ್ನೆ ದಿನ ಏಂಜಲ್ ಮೈಕೆಲ್ ಅವರ ಧ್ಯಾನ ಮಾಡಿಸ್ತಾ ಆವಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿತ್ತಲ್ವ. ಇವತ್ತು ಅದನ್ನೇ ರಿಪಿಟೇಷನ್ ಮಾಡ್ತೀನಿ. ಎಲ್ಲರೂ ನಿಮ್ಮ ಇಷ್ಟ ಗುರು ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿ ಕೂತ್ಕೊಳ್ಳಿ. ಕಾಲುಗಳನ್ನು ಕ್ರಾಸ್ ಮಾಡಿ, ಕೈಗಳನ್ನು ಒಂದರೊಳಗೊಂದು ಲಾಕ್ ಮಾಡಿ, ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ, ಆಳವಾಗಿ 3 ಬಾರಿ ಉಸಿರಾಟ ಮಾಡಿ ನಿಮ್ಮ ದೇಹ ಮನಸ್ಸನ್ನು ವಿಶ್ರಾಂತಿಗೊಳಿಸಿ. ರಿಲ್ಯಾಕ್ಸ್ ಆಗಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಪಿತಾಮಹ ಪತ್ರಿಜಿ ಸರ್ರನ್ನು ಆಹ್ವಾನಿಸ್ತಿದ್ದಿ. ಸ್ವರ್ಣಮಾಲಾ ಪತ್ರಿ ಅಮ್ಮನನ್ನ ಆಹ್ವಾನಿಸ್ತಿದ್ದಿ. ಎಲ್ಲ ಆರ್ಕ್ ಏಂಜಲ್ಗಳನ್ನು ಈ ಧ್ಯಾನಕ್ಕೆ ಆಹ್ವಾನಿಸೋಣ. ನನ್ನ ಎಲ್ಲ ಗುರುಗಳನ್ನು ಇದಕ್ಕೆ ಆಹ್ವಾನಿಸ್ತಿದ್ದಿ. ಎಲ್ಲರೂ ಗ್ರೂಪ್ ಎನರ್ಜಿ ಜೊತೆಗೆ ಕನೆಕ್ಟ್ ಆಗಿ. ಈಗ ಆರ್ಕ್ಏಂಜಲ್ ಮೈಕೆಲ್ ಅವರ ಧ್ಯಾನ ಮಾಡಿಸ್ತಾ ಇದ್ದೆ. ಪೂರ್ತಿಯಾಗಿ ಕ್ಲೆನ್ಸಿಂಗ್ ಪ್ರೊಸೆಸ್ ಇದರಲ್ಲಿ ಇರೋದು. ನೀವು ನಿಮ್ಮ ಎಲ್ಲ ಚಕ್ರ, ದೇಹ ಎಲ್ಲ ಪೂರ್ತಿ ಕ್ಲೆನ್ಸ್ ಆಗಿ, ದೇಹ ಎಲ್ಲ ಪೂರ್ತಿ ಪಾಸಿಟಿವಿಟಿ ಆಗಿ, ಆಮೇಲೆ ನಿಮ್ಮ ಮನೆಯಲ್ಲಿರೋ ವಸ್ತು, ನಿಮ್ಮ ಮನೆಯೊಳಗೆ ವಾಸ ಜನರು ಪ್ರತಿಯೊಂದು ಕ್ಲೆನ್ಸ್ ಆಗಿ, ಹೀಲಾಗಿ, ಪಾಸಿಟಿವ್ ಆಗಿ ಪರಿವರ್ತನೆ ಆಗೋದು. ಇದೊಂದು ಪ್ರಕ್ರಿಯೆ. ಎಲ್ಲರೂ ಪ್ರತಿ ಹಂತದಲ್ಲೂ ಅದ್ರ ವಿಜುವಲೈಸ್ ಮಾಡ್ತಾ ಬನ್ನಿ. ನಿಂಗೆ ಹೆಂಗೆ ವಿಜುವಲೈಸ್ ಮಾಡ್ತಾರ ಹಾಗಾಗಿ ಅದು ಎನರ್ಜೈಸ್ ಆಗ್ತಾ ಹೋಗ್ತು. ಈಗ ಆರ್ಕ್ಏಂಜಲ್ ಮೈಕೆಲ್ ಅವರನ್ನು ಆಹ್ವಾನಿಸ್ತಿದ್ದಿ. ನಿಮ್ಮ 2 ಕೈಗಳನ್ನು ಹೃದಯದ ಮೇಲೆ ಇಟ್ಟುಕೊಂಡು ಪ್ರೀತಿಯಿಂದ ಅವರನ್ನು ಆಹ್ವಾನ ಮಾಡಿ. ಆರ್ಕ್ಏಂಜಲ್ ಮೈಕೆಲ್, ಆರ್ಕ್ಏಂಜಲ್ ಮೈಕೆಲ್, ಆರ್ಕ್ಏಂಜಲ್ ಮೈಕೆಲ್. ಆರ್ಕ್ಏಂಜಲ್ ಮೈಕೆಲ್ ಅವರು ತಮ್ಮ ದಿವ್ಯ ಸ್ವರೂಪದಿಂದ ನಮ್ಮ ಮುಂದೆ ಪ್ರಕಟ ಆಯ್ದ. ನಿಮ್ಮ ಮುಂದೆ ಇರೋ ಥರ ವಿಜುವಲೈಸ್ ಮಾಡಿ. ನೀಲಿ ಬಣ್ಣದ ಸುಂದರವಾದ ಪ್ರಕಾಶಮಾನವಾದ ದಿವ್ಯ ಸ್ವರೂಪವನ್ನು ಮನಸ್ಸಲ್ಲಿ ಕಲ್ಪಿಸಿಕೊಳ್ಳಿ. ಅವರ ಕೈಯಲ್ಲಿ ಅತ್ಯಂತ ಶಕ್ತಿಯುತವಾದ, ಪವಿತ್ರವಾದ, ದಿವ್ಯ ಶಕ್ತಿ ಹೊಂದಿರುವ ಬಂಗಾರ ಬಣ್ಣದ ಖಡ್ಗ ಇದ್ದು, ಅದು ಆ ಖಡ್ಗ ನಮ್ಮಲ್ಲಿರುವ ಎಲ್ಲ ನೆಗೆಟಿವಿಟಿಗಳನ್ನು ರಿಮೂವ್ ಮಾಡ್ತು. ನೆಗೆಟಿವ್ ಯೋಚನೆ, ನೆಗೆಟಿವ್ ಮಾತು, ನೆಗೆಟಿವ್ ಎನರ್ಜಿ, ಬ್ಲ್ಯಾಕ್ ಮ್ಯಾಜಿಕ್, ದೃಷ್ಟಿದೋಷ
ಪ್ರತಿಯೊಂದನ್ನು ರಿಮೂವ್ ಮಾಡ್ತು. ಅವರನ್ನು ಹೀಗೆ ಪ್ರಾರ್ಥನೆ ಮಾಡಿ, ಆರ್ಕೇಂಜಲ್ ಮೈಕೆಲ್, ದಯವಿಟ್ಟು ನೀವು ನನ್ನ ಎಲ್ಲ ಚಕ್ರಗಳನ್ನು ಹೀಲ್ ಮಾಡಿ ಅಂತ ಪ್ರಾರ್ಥನೆ ಮಾಡಿ. ಎಲ್ಲ ಚಕ್ರಗಳಲ್ಲಿರುವ ನೆಗೆಟಿವ್ಗಳನ್ನೆಲ್ಲ ರಿಮೂವ್ ಮಾಡಿ ಪಾಸಿಟಿವ್ ಆಗಿ ಪರಿವರ್ತನೆಗೊಳಿಸಿ ಅಂತ ಪ್ರಾರ್ಥನೆ ಮಾಡಿ. ಪ್ರಕಾಶಮಾನವಾದ ದಿವ್ಯ ರೂಪದ ಬೆಳಕು, ಬಿಳಿ ಬೆಳಕು ಅವರ ಕೈಗಳಿಂದ ನಮ್ಮ ನೆತ್ತಿಯನ್ನು ಪ್ರವೇಶಿಸ್ತಿರೋ ಹಾಗೆ ವಿಜುವಲೈಸ್ ಮಾಡಿ. ಅವರ ಕೈಗಳಲ್ಲಿರುವ ಮ್ಯಾಜಿಕಲ್ ವ್ಯಾಂಡ್ನಿಂದ ಅತ್ಯಂತ ಪ್ರಕಾಶಮಾನವಾಗಿರುವ ಬಿಳಿಯ ಬಣ್ಣದ ಕಿರಣಗಳು ಸಹಸ್ರಾರ ಚಕ್ರವನ್ನು ಪ್ರವೇಶಿಸ್ತಾ ಇದೆ. ಸಹಸ್ರಾರ ಚಕ್ರ ಮತ್ತು ಆ ಭಾಗದ ಪ್ರತಿಯೊಂದು ಆರ್ಗನ್ಗಳು, ಪ್ರತಿಯೊಂದು ಜೀವಕೋಶಗಳಲ್ಲಿಯೂ ಕೂಡ ಆ ದಿವ್ಯ ಬೆಳಕು ಪಸರಿಸ್ತಾ ಇದೆ. ಆ ಎನರ್ಜಿಯನ್ನು ಫೀಲ್ ಮಾಡಿ. ಸಹಸ್ರಾರ ಚಕ್ರ ಮತ್ತು ಅದರ ಸಹಸ್ರದಳಗಳು ಕ್ಲೀನ್ಸ್ ಆಗಿ ಪಾಸಿಟಿವ್ ಎನರ್ಜಿಯಿಂದ ತುಂಬಿಕೊಳ್ತಾ ಇದೆ. ಎನರ್ಜಿ ತುಂಬೋದನ್ನು ಫೀಲ್ ಮಾಡಿ. ಆ ಭಾಗದ ಪ್ರತಿಯೊಂದು ಆರ್ಗನ್ಗಳು, ಪ್ರತಿಯೊಂದು ಜೀವಕೋಶಗಳು ಪಾಸಿಟಿವಿಟಿಯಾಗಿ ಬದಲಾಗ್ತಾ ಇದೆ. ದಿವ್ಯ ತೇಜಸ್ಸಿನಿಂದ ಪ್ರಜ್ವಲಿಸ್ತಾ ಇದೆ. ಅವರ ಕೈಯಲ್ಲಿರುವ ಪವಿತ್ರವಾದ ಖಡ್ಗ ನೆಗೆಟಿವ್ ಎನರ್ಜಿಯನ್ನು ಕ್ಲಿಯರ್ ಮಾಡ್ತು. ಮ್ಯಾಜಿಕಲ್ ವ್ಯಾಂಡ್ ಪಾಸಿಟಿವ್ ಎನರ್ಜಿಯನ್ನು ಭರ್ತಿ ಮಾಡ್ತು. ಸಹಸ್ರಾರ ಚಕ್ರ ಮತ್ತು
ಆ ಭಾಗದ ಪ್ರತಿಯೊಂದು ಜೀವಕೋಶಗಳು ಊರ್ಜಾನ್ವಿತವಾಗಿದೆ, ಪಾಸಿಟಿವ್ ಎನರ್ಜಿಯಿಂದ ತುಂಬಿಕೊಳ್ತಾ ಇದೆ. ಈಗ ನಿಧಾನವಾಗಿ ಆ ದಿವ್ಯ ಬೆಳಕು ಕೆಳಗಡೆ ಬರ್ತಾ ಇದೆ. ಆಜ್ಞಾ ಚಕ್ರ ಮತ್ತು ಅದರ ಸುತ್ತಲಿನ ಆರ್ಗನ್ಗಳು ಪ್ರತಿಯೊಂದು ಜೀವಕೋಶಗಳಲ್ಲಿಯೂ ಕೂಡ ಆ ಕಿರಣಗಳು ಪಸರಿಸ್ತಾ ಇದೆ. ನೆಗೆಟಿವ್ ಯೋಚನೆಗಳು, ನೆಗೆಟಿವ್ ಅಂಶಗಳು, ನೆಗೆಟಿವ್ ಎನರ್ಜಿ ಪ್ರತಿಯೊಂದು ರಿಮೂವ್ ಆಗ್ತಾ ಇದೆ. ಆಜ್ಞಾಚಕ್ರ ಎನರ್ಜೈಸ್ ಆಗಿ ಪಾಸಿಟಿವಿಟಿ ಆಗಿ ಬದಲಾಗ್ತಾ ಇದೆ. ಆಜ್ಞಾಚಕ್ರ ದಿವ್ಯ ತೇಜಸ್ಸಿನಿಂದ ಪ್ರಜ್ವಲಿಸ್ತಾ ಇದೆ. ಅದರ ಸುತ್ತಲಿನ ಪ್ರತಿಯೊಂದು ಜೀವಕೋಶಗಳು ಪಾಸಿಟಿವಿಟಿಯಾಗಿ ಬದಲಾಗಿ ದಿವ್ಯ ತೇಜಸ್ಸಿನಿಂದ ಪ್ರಜ್ವಲಿಸ್ತಾ ಇದೆ. ಪ್ರತಿಯೊಂದು ಆರ್ಗನ್ಗಳು ಪಾಸಿಟಿವಿಟಿಯಿಂದ ತುಂಬಿಕೊಳ್ತಾ ಇದೆ, ದಿವ್ಯ ತೇಜಸ್ಸಿನಿಂದ ಪ್ರಜ್ವಲಿಸ್ತಾ ಇದೆ. ಆ ದಿವ್ಯ ಬೆಳಕು ಕಣ್ಣಿನ ತುಂಬ ತುಂಬಿಕೊಳ್ತಾ ಇದೆ. ಕಣ್ಣು ಪಾಸಿಟಿವ್ ಎನರ್ಜಿಯಿಂದ ಪ್ರಜ್ವಲಿಸ್ತಾ ಇದೆ, ಪ್ರಕಾಶಮಾನವಾಗಿದೆ. ಮೂಗು, ಕಿವಿ, ಕೆನ್ನೆ, ಗಲ್ಲ, ಹಲ್ಲು, ನಾಲಿಗೆ, ಹಿಂಭಾಗದ ತಲೆ ಎಲ್ಲ ಕಡೆಗೂ ಆ ದಿವ್ಯ ಬೆಳಕು ಪಸರಿಸ್ತಾ ಇದೆ. ಪೂರ್ತಿಯಾಗಿ ಕ್ಲೆನ್ಸಿಂಗ್ ಆಗ್ತಾ ಇದೆ. ಪಾಸಿಟಿವಿಟಿಯಿಂದ ಪ್ರಜ್ವಲಿಸ್ತಾ ಇದೆ. ದಿವ್ಯ ತೇಜಸ್ಸಿನಿಂದ ಪ್ರಜ್ವಲಿಸ್ತಾ ಇದೆ.
ಮೈಕೇಲ್ ಅವರ ಮ್ಯಾಜಿಕಲ್ ವ್ಯಾಂಡ್ನಿಂದ ಹೊರಟ ಆ ಪವಿತ್ರವಾದ ಬಿಳಿಯ ಬಣ್ಣದ ಪ್ರಕಾಶಮಾನವಾದ ಕಿರಣಗಳು ಥ್ರೋಟ್ ಚಕ್ರ ತುಂಬ ತುಂಬಿಕೊಳ್ತಾ ಇದೆ. ವಿಶುದ್ಧಿ ಚಕ್ರದ ತುಂಬ ತುಂಬಿಕೊಳ್ತಾ ಇದೆ. ಆ ಭಾಗದ ಪ್ರತಿಯೊಂದು ಜೀವಕೋಶಗಳು ಆರ್ಗನ್ಗಳ ತುಂಬ ತುಂಬಿಕೊಳ್ತಾ ಇದೆ. ಪೂರ್ತಿಯಾಗಿ ಕ್ಲೆನ್ಸಿಂಗ್ ಆಗ್ತಾ ಇದೆ. ಮಾತಿನಲ್ಲಿರುವ ನೆಗೆಟಿವಿಟಿ ರಿಮೂವ್ ಆಗ್ತಾ ಇದೆ. ಎಲ್ಲವೂ ಪಾಸಿಟಿವಿಟಿಯಾಗಿ ಬದಲಾಗ್ತಾ ಇದೆ. ಆರ್ಕೆಂಜೆಲ್ ಮೈಕೇಲ್ ಅವರು ವಿಶುದ್ಧಿ ಚಕ್ರದ ಅಧಿಪತಿ. ನಿಮ್ಮ ಮಾತನಾಡುವ ಚಾತುರ್ಯವನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಸರಾಗವಾಗಿ ನೀವು ಕಮ್ಯುನಿಕೇಶನ್ ಮಾಡುವ ಶಕ್ತಿಯನ್ನು ಅನುಗ್ರಹಿಸ್ತಾ ಇದ್ದಾರೆ. ಮೈಕೇಲ್ ಅವರು ಪರಮಶಿವನ ಪ್ರತಿನಿಧಿ. ಪರಮಶಿವನ ಹಾಗೆ ವಿಷವನ್ನೆಲ್ಲ ತಾವು ನುಂಗಿ ಜಗತ್ತಿಗೆ ಬೆಳಕನ್ನು ಕೊಡೋದು ಮಾತ್ರ ಪರಮೇಶ್ವರನಿಗೆ ಗೊತ್ತು. ಇವರು ಅದೇ ಥರ ನಮ್ಮಲ್ಲಿರುವ ಎಲ್ಲ ವಿಷಕಾರಿಗಳನ್ನು, ನೆಗೆಟಿವ್ ಟಾಕ್ಸಿನ್, ಪ್ರತಿಯೊಂದು ಯೋಚನೆಯಲ್ಲಿ, ಮಾತಿನಲ್ಲಿ, ನಡವಳಿಕೆಯಲ್ಲಿ ಪ್ರತಿಯೊಂದು ನೆಗೆಟಿವಿಟಿನೂ ರಿಮೂವ್ ಮಾಡ್ತಾರೆ. ಎಲ್ಲವನ್ನೂ ಪಾಸಿಟಿವಿಟಿಯಾಗಿ ಬದಲಾಯಿಸ್ತಾರೆ. ವಿಶುದ್ಧಿ ಚಕ್ರದ ತುಂಬ ಪಾಸಿಟಿವಿಟಿ ತುಂಬಿಕೊಳ್ತಾ ಇದೆ. ಪ್ರಕಾಶಮಾನವಾಗಿ ದಿವ್ಯ ತೇಜಸ್ಸಿನಿಂದ ಪ್ರಜ್ವಲಿಸ್ತಾ ಇದೆ. ಅದರ ಸುತ್ತ ಇರುವ ಪ್ರತಿಯೊಂದು ಆರ್ಗನ್ಗಳು, ಪ್ರತಿಯೊಂದು ಜೀವಕೋಶಗಳು ಪಾಸಿಟಿವಿಟಿಯಾಗಿ ಬದಲಾಗ್ತಾ ಇದೆ. ದಿವ್ಯ ಚೈತನ್ಯದಿಂದ ಪ್ರಜ್ವಲಿಸ್ತಾ ಇದೆ. ಆ ಬೆಳಕು ಅನಾಹತ ಚಕ್ರವನ್ನು ತುಂಬುತ್ತಾ ಇದೆ. ಅನಾಹತದ ಚಕ್ರದ ಸುತ್ತ ಇರುವ ಪ್ರತಿಯೊಂದು ಜೀವಕೋಶಗಳಿಗೂ ಪ್ರಸರಿಸ್ತಾ ಇದೆ. ಹೃದಯ, ಶ್ವಾಸಕೋಶಗಳು ಆ ಭಾಗವನ್ನೆಲ್ಲ ಕ್ಲಿನ್ಸಿಂಗ್ ಮಾಡ್ತಾ ಇದೆ. ಯಾರಿಂದಾದರೂ ನಿಮಗೆ ತುಂಬ ಹರ್ಟ್ ಆಗಿ ಇದ್ದರೆ, ಆ ಭಾವನೆ ತುಂಬ ದಿವಸ ತನಕ ಕಾಡ್ತಾ ಇದ್ದರೆ, ಯಾರಿಂದಾದರೂ ಅವಮಾನ ಆಗಿದ್ದರೆ, ಆ ನೋವು ನಿಮ್ಮಲ್ಲಿ ಕಾಡ್ತಾ ಇದ್ದರೆ ಅದೆಲ್ಲವನ್ನು ರಿಮೂವ್ ಮಾಡಿ ಅಂತ ಮೈಕೇಲ್ ಅವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮಲ್ಲಿರುವ ಎಲ್ಲ ನೋವು ದುಃಖಗಳನ್ನು ಅವರು ರಿಮೂವ್ ಮಾಡ್ತಾರೆ. ಅನಾಹತ ಚಕ್ರ ಆ ನೋವು ದುಃಖ ಅವಮಾನಗಳಿಂದ ಬ್ಲಾಕೇಜ್ ಆಗುತ್ತೆ. ಅದನ್ನು ರಿಮೂವ್ ಮಾಡಿ. ನಿಮಗಾಗಿರೋ ಅವಮಾನಗಳೆಲ್ಲ ಸನ್ಮಾನವಾಗಿ ಬದಲಾಗ್ತಾ ಇದೆ.
ನೋವುಗಳೆಲ್ಲ ನಲಿವುಗಳಾಗಿ ಬದಲಾಗ್ತಾ ಇದೆ. ದುಃಖವೆಲ್ಲ ಸಂತೋಷವಾಗಿ ಬದಲಾಗ್ತಾ ಇದೆ. ಅನಾಥ ಚಕ್ರ ಪೂರ್ತಿಯಾಗಿ ಪಾಸಿಟಿವ್ ಆಗಿ ಬದಲಾಗ್ತಾ ಇದೆ. ಹೃದಯ, ಶ್ವಾಸಕೋಶ ಪ್ರತಿಯೊಂದು ಪಾಸಿಟಿವ್ ಆಗಿ ಬದಲಾಗ್ತಾ ಇದೆ. ಅಲ್ಲಿರುವ ಪ್ರತಿಯೊಂದು ಜೀವಕೋಶಗಳು ಪಾಸಿಟಿವ್ ಆಗಿ ಬದಲಾಗ್ತಾ ಇದೆ. ಆರ್ಕೇಂಜಲ್ ಮೈಕೇಲ್ ಅವರ ದಿವ್ಯ ಬೆಳಕು ನಿಮ್ಮ ಮಣಿಪುರ ಚಕ್ರವನ್ನು ತುಂಬಿಕೊಳ್ತಾ ಇದೆ. ಮಣಿಪುರ ಚಕ್ರದ ಎಲ್ಲ ದಳಗಳಲ್ಲಿ ತುಂಬಿಕೊಳ್ತಾ ಇದೆ. ಆ ಭಾಗದ ಪ್ರತಿಯೊಂದು ಆರ್ಗನ್ಗಳಲ್ಲಿ ತುಂಬಿಕೊಳ್ತಾ ಇದೆ. ಪ್ರತಿಯೊಂದು ಜೀವಕೋಶಗಳಲ್ಲಿ ತುಂಬಿಕೊಳ್ತಾ ಇದೆ. ಸಂಪೂರ್ಣ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಆ ಬೆಳಕು ತುಂಬಿಕೊಳ್ತಾ ಇದೆ. ಪೂರ್ತಿಯಾಗಿ ಕ್ಲೆನ್ಸಿಂಗ್ ಆಗ್ತಾ ಇದೆ. ಮಣಿಪುರ ಚಕ್ರ ನಿಮ್ಮನ್ನು ಯಾರು ನೆಗ್ಲೆಕ್ಟ್ ಮಾಡಿದವಾಗ ನಿಮ್ಮಲ್ಲಿ ಹುಟ್ಕೊಂಡಿರೋ ಫೀಲಿಂದ ಬ್ಲಾಕೇಜ್ ಆಗುತ್ತೆ. ಅಂದರೆ ಈಗ ಮನೇಲಿ ಗಂಡ ಹೆಂಡತಿ ಇಬ್ಬರಿದ್ದ ಅಂದರೆ ಹೆಂಡತಿಯನ್ನು ತುಂಬ ಸಾತ್ಸಾರವಾಗಿ ನೋಡಿ ಹೆಂಡತಿ ಮಾತಿ ಒಂಚೂರು ಗಂಡ ಬೆಲೆ ಕೊಡದೇ ಇದ್ದವಾಗ ಆ ಫೀಲಿಂಗನ್ನು ಒಳಗಡೆನೆ ಮುಚ್ಚಿಟ್ಕೊಳ್ತಾಳಲ್ವ, ಆವಾಗ ಬ್ಲಾಕೇಜ್ ಉಂಟಾಗುತ್ತೆ. ಹಾಗೆ ಪ್ರತಿಯೊಬ್ಬರು ಯಾರಿಂದಾರು ಅವರ ಸ್ಥಾನಕ್ಕೆ ಚ್ಯುತಿ ಬಂದಾವಾಗ, ಅಧಿಕಾರ ಸ್ಥಾನಗಳಿಗೆ ಚ್ಯುತಿ ಬಂದಾವಾಗ ಆ ಫೀಲಿಂಗ್ ಇರುತ್ತಲ್ಲ, ಆ ಫೀಲಿಂಗಿಂದ ಅಲ್ಲಿ ಅವರಿಗೆ ಬ್ಲಾಕೇಜ್ ಆಗುತ್ತೆ. ಸರಿಯಾದ ಸ್ಥಾನಮಾನ ಸಿಗದೇ ಇದ್ದಾವಾಗ ನೋವು ದುಃಖಗಳಿಂದ ಅಲ್ಲಿ ಬ್ಲಾಕೇಜ್ ಸ್ಟಾರ್ಟ್ ಆಗಿರುತ್ತೆ. ಅದು ಪೂರ್ತಿಯಾಗಿ ಕ್ಲೆನ್ಸಿಂಗ್ ಆಗ್ತಾ ಇದೆ. ಪಾಸಿಟಿವ್ ಆಗಿ ಬದಲಾಗ್ತಾ ಇದೆ. ನಿಮ್ಮಲ್ಲಿರುವ ಪೂರ್ತಿ ಶಕ್ತಿ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ನಿಮಗೆ ಸ್ಥಾನಮಾನ ದೊರೀತಾ ಇದೆ. ನಿಮ್ಮ ಪ್ರತಿಯೊಂದು ಸ್ಥಾನವನ್ನು ಗೌರವಯುತವಾಗಿ ಬದಲಾಗ್ತಾ ಇದೆ. ಎಲ್ಲರೂ ನಿಮಗೆ ತುಂಬ ಗೌರವ ಕೊಡೋ ಥರ ಆಗ್ತಾ ಇದೆ. ಪೂರ್ತಿಯಾಗಿ ಕ್ಲೆನ್ಸಿಂಗ್ ಆಗಿ ಪಾಸಿಟಿವ್ ಎನರ್ಜಿಯಿಂದ ಪ್ರಜ್ವಲಿಸ್ತಾ ಇದೆ. ಆ ಬೆಳಕು ನಿಧಾನವಾಗಿ ಕೆಳಗಡೆ ಇಳಿತಾ ಇದೆ. ಹೊಕ್ಕುಳ ಸುತ್ತ ಇರುವ 72,000 ನಾಡಿ ಮಂಡಲಗಳಲ್ಲಿಯೂ ಕೂಡ ಆ ದಿವ್ಯ ಬೆಳಕು ಪಸರಿಸಿ ಪೂರ್ತಿಯಾಗಿ ಕ್ಲೆನ್ಸಿಂಗ್ ಮಾಡಿ ಪ್ರಾಣಶಕ್ತಿ ಸರಾಗವಾಗಿ ಶರೀರದ ತುಂಬ ಪಸರಿದ ಥರ ಮಾಡ್ತಾ ಇದೆ. ಆ ದಿವ್ಯ ಬೆಳಕು ಸ್ವಾಧಿಷ್ಠಾನ ಚಕ್ರದ ತುಂಬ ತುಂಬಿಕೊಳ್ತಾ ಇದೆ. ಸ್ವಾಧಿಷ್ಠಾನ ಚಕ್ರ ಆ ಭಾಗದ ಪೂರ್ತಿ ಆರ್ಗನ್ಗಳು ಪ್ರತಿಯೊಂದು ಜೀವಕೋಶಗಳಲ್ಲಿಯೂ ಆ ಬೆಳಕು ತುಂಬಿಕೊಳ್ತಾ ಇದೆ. ಅವೆಲ್ಲವೂ ಪೂರ್ತಿಯಾಗಿ ಕ್ಲೆನ್ಸಿಂಗ್ ಆಗ್ತಾ ಇದೆ.
ಎಮೋಷನಲ್ ಮತ್ತು ಭಾವನಾತ್ಮಕವಾಗಿ ನೋವುಗಳನ್ನು ಅನುಭವಿಸಿದವಾಗ ಆವಾಗ ಉಂಟಾಗಿರೋ ನೆಗೆಟಿವಲ್ಲಿ ಬ್ಲಾಕೇಜನ್ನು ಉಂಟು ಮಾಡುತ್ತೆ. ಅವೆಲ್ಲವೂ ರಿಮೂವ್ ಆಗ್ತಾ ಇದೆ. ಪೂರ್ತಿಯಾಗಿ ಪಾಸಿಟಿವ್ ಆಗಿ ಬದಲಾಗ್ತಾ ಇದೆ. ದಿವ್ಯ ತೇಜಸ್ಸಿನಿಂದ ಪ್ರಜ್ವಲಿಸ್ತಾ ಇದೆ. ಅಲ್ಲಿಂದ ಆ ದಿವ್ಯ ಬೆಳಕು ಮೂಲಾಧಾರ ಚಕ್ರವನ್ನು ಪ್ರವೇಶಿಸ್ತಾ ಇದೆ. ಆ ಭಾಗದ ಪ್ರತಿಯೊಂದು ಜೀವಕೋಶಗಳು, ಪ್ರತಿಯೊಂದು ಆರ್ಗನ್ಗಳಲ್ಲಿಯೂ ಕೂಡ ಆ ದಿವ್ಯ ಬೆಳಕು ಪ್ರಸರಿಸ್ತಾ ಇದೆ. ಸಂಪೂರ್ಣವಾಗಿ ಅಲ್ಲಿ ಕ್ಲೀನ್ ಆಗ್ತಾ ಇದೆ. ಹಣಕಾಸಿಗೆ ಸಂಬಂಧಪಟ್ಟ ಬ್ಲಾಕೇಜ್ಗಳಲ್ಲಿದ್ದರೆ ಅದು ಪೂರ್ತಿಯಾಗಿ ರಿಮೂವ್ ಆಗ್ತಾ ಇದೆ. ಪ್ರತಿಯೊಂದು ಕೆಲಸವನ್ನು ಸ್ಟಾರ್ಟ್ ಮಾಡೋದು, ಅರ್ಧಕ್ಕೆ ನಿಲ್ಲಿಸೋದು ಎಲ್ಲ ಮಾಡೋ ಸ್ವಭಾವ ಅದು ವೀಕ್ ಆದವಾಗಿರುತ್ತೆ. ಆ ವಿಷಯ ರಿಮೂವ್ ಆಗ್ತಾ ಇದೆ. ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿ ಹಿಡಿದ ಕೆಲಸವನ್ನೆಲ್ಲ ಪೂರ್ತಿ ಮಾಡೋ ಸಾಮರ್ಥ್ಯ ಉಂಟಾಗ್ತಾ ಇದೆ. ಆ ಭಾಗವೆಲ್ಲ ಪಾಸಿಟಿವಿಟಿಯಿಂದ ಪ್ರಜ್ವಲಿಸ್ತಾ ಇದೆ. ಪ್ರತಿಯೊಂದು ಜೀವಕೋಶಗಳು ದಿವ್ಯ ತೇಜಸ್ಸಿನಿಂದ ಪ್ರಜ್ವಲಿಸ್ತಾ ಇದೆ. ಆ ದಿವ್ಯ ಬೆಳಕು ಈಗ ಮೇರುದಂಡವನ್ನು ಆವರಿಸಿಕೊಳ್ತಾ ಇದೆ. ನೆತ್ತಿಯಿಂದ ಕಾಲಿನವರೆಗೂ ಇರುವ ಆ ಮೆದುಳು ಬಳ್ಳಿ ಹೇಳ್ತಾರೆ, ಸಯಾಟಿಕ್ ನರನು ಹೇಳ್ತಾರೆ. ಅದ್ರ ತುಂಬ ಆ ಬೆಳಕು ತುಂಬಿಕೊಂಡು ಅಲ್ಲಿರುವ ಪ್ರತಿಯೊಂದನ್ನು ಪಾಸಿಟಿವಿಟಿಯಾಗಿ ಬದಲಾಯಿಸ್ತಾ ಇದೆ. ಆ ದಿವ್ಯ ಬೆಳಕು ಈಗ ನಿಮ್ಮ ಕೈಗಳ ತುಂಬ ತುಂಬಿಕೊಳ್ತಾ ಇದೆ. ಹಸ್ತಗಳು, ಬೆರಳುಗಳು, ಗುರುಗಳು, ಪೂರ್ತಿ ಭುಜ ಆ ಭಾಗವೆಲ್ಲ ಕ್ಲಿನ್ಸಿಂಗ್ ಆಗಿ ಪಾಸಿಟಿವಿಟಿಯಿಂದ ಪ್ರಜ್ವಲಿಸ್ತಾ ಇದೆ. ಆರ್ಕೇಂಜಲ್ ಮೈಕೆಲ್ ಅವರ ದಿವ್ಯ ಬೆಳಕು 2 ಕಾಲುಗಳ ತುಂಬ ತುಂಬಿಕೊಳ್ತಾ ಇದೆ. ತೊಡೆ, ಮೊಳಕಾಲು, ಪಾದಗಳು, ಪ್ರತಿಯೊಂದು ಜೀವಕೋಶಗಳಲ್ಲಿಯೂ ತುಂಬಿಕೊಳ್ತಾ ಇದೆ. ಪೂರ್ತಿಯಾಗಿ ಕ್ಲಿನ್ಸಿಂಗ್ ಆಗ್ತಾ ಇದೆ. ಪೂರ್ತಿಯಾಗಿ ಪಾಸಿಟಿವಿಟಿಯಿಂದ ಪ್ರಜ್ವಲಿಸ್ತಾ ಇದೆ.
ನಿಮ್ಮ ಪೂರ್ತಿ ಶರೀರ, ಎಲ್ಲ ಚಕ್ರಗಳು, ನಾಡಿಗಳು, ಪ್ರತಿಯೊಂದು ಜೀವಕೋಶಗಳು, ಪ್ರತಿಯೊಂದು ಎನರ್ಜೈಸ್ ಆಗಿದೆ. ಈಗ ನಿಮ್ಮ ಸುತ್ತಲೂ ಆ ಬೆಳಕು ಆವರಿಸ್ಕೊಳ್ತಾ ಇದೆ. ನಿಮ್ಮ ಆರಾದಲ್ಲಿರುವ ಪ್ರತಿಯೊಂದು ನೆಗೆಟಿವಿಟಿಯನ್ನು ಅದು ಪಾಸಿಟಿವಿಟಿಯಾಗಿ ಬದಲಾಯಿಸ್ತಾ ಇದೆ. ಆರ ಕ್ಲಿನ್ಸಿಂಗ್ ಆಗ್ತಾ ಇದೆ, ಆರ ಸ್ಟ್ರಾಂಗ್ ಆಗ್ತಾ ಇದೆ. ನಿಮ್ಮ ಸುತ್ತ ಒಂದು ಅತ್ಯಂತ ಶಕ್ತಿಯುತವಾದ ರಕ್ಷಾ ಕವಚ ನಿರ್ಮಿತ ಆಗ್ತಾ ಇದೆ. ಅತ್ಯಂತ ಶಕ್ತಿಯುತವಾಗಿ ರಕ್ಷಾ ಕವಚ ನಿಮ್ಮ ಸುತ್ತ ನಿರ್ಮಿತವಾಗ್ತಾ ಇದೆ. ಸಂಪೂರ್ಣವಾಗಿ ನಿಮ್ಮನ್ನ ರಕ್ಷಿಸ್ತಾ ಇದೆ. ಈಗ ಮೈಕೆಲ್ ಅವರನ್ನ ಪ್ರಾರ್ಥನೆ ಮಾಡಿ ನಿಮ್ಮ ಮನೆಯನ್ನ ಎನರ್ಜೈಸ್ ಮಾಡುವಂತ. ಆರ್ಕೇಂಜಲ್ ಮೈಕೆಲ್ ಅವರು ನಿಮ್ಮ ಮನೆಯನ್ನ ಪ್ರವೇಶಿಸ್ತಾ ಇದ್ದಾರೆ. ನಿಮ್ಮ ಮನೆಯ ಪ್ರತಿಯೊಂದು ರೂಮ್ಗಳು, ಪ್ರತಿಯೊಂದು ವಸ್ತುಗಳು, ಪ್ರತಿಯೊಬ್ಬ ಮನುಷ್ಯರು ಕೂಡ ಕ್ಲೆನ್ಸಿಂಗ್ ಆಗ್ತಾ ಇದ್ದಾರೆ, ಪಾಸಿಟಿವಿಟಿಯಿಂದ ಪ್ರಜ್ವಲಿಸ್ತಾ ಇದ್ದಾರೆ. ವಿಜುವಲೈಸ್ ಮಾಡಿ ಪ್ರತಿಯೊಂದು ರೂಮನ್ನು ಒಂದಾದ್ಮೇಲೆ ಒಂದು ರೂಮನ್ನ ವಿಜುವಲೈಸ್ ಮಾಡ್ತಾ ಬನ್ನಿ. ನಿಮ್ಮ ಪೂರ್ತಿ ಮನೆಯ ಪೂರ್ತಿ ಹೀಲ್ ಆಗ್ತಾ ಇದೆ. ಪ್ರತಿಯೊಂದು ರೂಮು ಕೂಡ ಕ್ಲೆನ್ಸ್ ಆಗ್ತಾ ಇದೆ, ಪಾಸಿಟಿವಿಟಿಯಾಗಿ ಬದಲಾಗ್ತಾ ಇದೆ.
ನಿಮ್ಮ ಪೂರ್ತಿ ಮನೆಯನ್ನ ಎನರ್ಜೈಸ್ ಮಾಡಿ ಈಗ ಅವರು ಹೊರಗಡೆ ಹೋಗ್ತಾ ಇದ್ದಾರೆ. ನಿಮ್ಮ ಮನೆಯ ಸುತ್ತಲೂ ಒಂದು ಅತ್ಯಂತ ಶಕ್ತಿಯುತವಾದ ಪ್ರೊಟೆಕ್ಷನ್ ಶೀಟ್ ನಿರ್ಮಾಣ ಮಾಡ್ತಾ ಇದ್ದಾರೆ. ನಿಮ್ಮನ್ನ, ನಿಮ್ಮ ಮನೆಯನ್ನ ಪೂರ್ತಿಯಾಗಿ ಕ್ಲೆನ್ಸಿಂಗ್ ಮಾಡಿ ಪಾಸಿಟಿವಿಟಿ ಆಗಿ ಬರುವಂತೆ ಮಾಡಿದ್ದಾರೆ. ಎನರ್ಜಿಯನ್ನು ಫೀಲ್ ಮಾಡ್ತಾ 5 ನಿಮಿಷ ಧ್ಯಾನ ಮಾಡಿ. ಆರ್ಕೆಂಜೆಲ್ ಮೈಕೆಲ್ ಅವರಿಗೆ ಧನ್ಯವಾದವನ್ನ ಸಮರ್ಪಿಸಿ, ಇಲ್ಲಿ ಆಗಿ ಬಂದಿರುವ ಎಲ್ಲಾ ದೇವಾನುದೇವತೆಗಳಿಗೂ, ಎಲ್ಲಾ ಗುರುವೃಂದಕ್ಕೂ, ನಿಮ್ಮ ತಂದೆ ತಾಯಿಗಳಿಗೂ, ನಿಮ್ಮ ದೇಹ ಮನಸ್ಸು ಆತ್ಮಗಳಿಗೂ ಧನ್ಯವಾದವನ್ನ ಸಮರ್ಪಣೆ ಮಾಡಿ. ಈಗ ನಿಧಾನವಾಗಿ ಧ್ಯಾನ ಸ್ಥಿತಿಯಿಂದ ಹೊರಗಡೆ ಬನ್ನಿ. ನಿಮ್ಮ ಕೈಗಳನ್ನ ಪರಸ್ಪರ ಉಜ್ಜಿ ಕಣ್ಣಿನ ಮೇಲೆ ಇಡಿ. 3 ಬಾರಿ ಈ ತರ ಮಾಡಿ ನಿಮ್ಮ ಕೈಗಳನ್ನೇ ನೋಡುತ್ತಾ ಕಣ್ಣನ್ನ ತೆರೆಯಿರಿ. ಎಲ್ಲರಿಗೂ ಧನ್ಯವಾದಗಳು. ಇಷ್ಟೊತ್ತು ಧ್ಯಾನ ಮಾಡಿದ ನಿಮಗೆ ಹೃದಯದ ಕೃತಜ್ಞತೆಗಳು.